ಯಾರಿನಿ ಮೋಹಿನಿ. ನಿಮ್ಗೆ ಈ ಮದುವೆಗೆ ಒಪ್ಪಿಗೆ ಇದೆ ತಾನೆ? ಹೌದು ಸರ್. ಪೇಪರ್ಸ್ ಎಲ್ಲ ರೆಡಿ ಇದೆ, ಸೈನ್ ಹಾಕಿ. ಹಲೋ, ಅಪ್ಪ ವಿಷ ಕುಡಿದ್ಬಿಟ್ಟಿದಾರಂತೆ. ಅತ್ತೆ, ಮಾವ ಸೈನ್ ಹಾಕಿದ್ದಾರೆ ನೋಡಿ ಅತ್ತೆ. ನನ್ನ ಕೊನೆ ಆಸೆ ಈಡೇರಿಸಪ್ಪ. ಅಪ್ಪ ಕೊನೆ ಆಸೆ ಅಂತ ಹೇಳ್ಬೇಡಿ ಅಪ್ಪ, ನಿಮ್ಗೇನು ಆಗಲ್ಲ, ನಾನಿದ್ದೀನಿ. ಒಂದ್ ನಿಮಿಷ, ಹಾಗಾದ್ರೆ ನನ್ನ ಮಾತು ಕೇಳ್ತೀಯಾ? ಹೇಳಿ ಅಪ್ಪ. ಅಪ್ಪ ಕತ್ತು ಕುಯ್ಕೊಂಡ್ಬಿಡ್ತೀನಿ. ಅಪ್ಪ ಬೇಗ ತಾಳಿ ಕಟ್ಟು. ಮುತ್ತು, ಕಟ್ಟು ಮುತ್ತು. ಮುತ್ತು, ನೀನ್ ಬೆಳ್ಳಿಗ್ ತಾಲಿ ಕಟ್ಬೇಡ. ನಾನ್ ನಿನ್ ಚಿಕ್ಕಮ್ಮ ಹೇಳ್ತಾ ಇದೀನಿ, ಬೆಳ್ಳಿಗ್ ತಾಲಿ ಕಟ್ಬೇಡ. ನೀಲಂಬರಿ, ಬಾಯಿ ಮುಚ್ಚು. ಎಲ್ಲ ವಿಷಯನೂ ಮುತ್ತು ಗೊತ್ತಾಗಿದೆ. ಇನ್ನು ನಿನ್ನ ಆಟ ನಡೆಯೋದಿಲ್ಲ. ಇದೇ ಮಚ್ಚಿನ ಕೂತು ಬಿಡ್ತೀನಿ. ಮುತ್ತು, ತಾಳಿ ಕಟ್ಟು. ಕಟ್ಟಿಲ್ಲ ಅಂದ್ರೆ ಕಟ್ಟು. ಆಯ್ತು, ತಾಳಿ ಕಟ್ಟು. ನನ್ ಮಾತು ಕೇಳಿ ಅಪ್ಪ. ಸಮಾಧಾನ ಮಾಡ್ಕೊ. ನೀ ಮಾತಾಡ್ಬೇಡ. ಅಪ್ಪ ನೋಡು. ಅಪ್ಪ ಕಟ್ಟು, ಬೆಳ್ಳಿ ಕಟ್ಟು. ಹೋಗು ಹೋಗು ಹೋಗು. ಮಾವ, ದಯವಿಟ್ಟು ನನ್ನ ತಾಳಿ ಕಟ್ಬೇಡಿ. ನಿಮ್ಮನ್ನ ಮದುವೆ ಆಗೋ ಅರ್ಹತೆ ನನಗಿಲ್ಲ ಮಾವ. ಗರ್ಭಕೋಶ ಪೆಟ್ಟಾಗಿರೋದ್ರಿಂದ ಡಾಕ್ಟರ್ ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಮಾವ. ಡಾಕ್ಟರ್ ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಮಾವ.
ಒಂದ್ ವೇಳೆ ಮದ್ವೆ ಆದ್ರೆ ನಿಮ್ ಪರಂಪರೆನೇ ನಾಶ ಆಗೋಗುತ್ತೆ ಮಾವ. ನನ್ನಿಂದ ನಿಮ್ ವಂಶಕ್ಕೆ ಕೆಟ್ಟ ಹೆಸರು ಬರೋದ್ ಬೇಡ ಮಾವ. ನನ್ನ ಕ್ಷಮಿಸ್ಬಿಡಿ. ಅಪ್ಪ ಅಪ್ಪ ಏನ್ ಸರ್ ಅಲ್ಲಿ ಮದ್ವೆ ಅರ್ಧಕ್ಕೆ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ಅಪ್ಪನ್ ತುಂಬಾ ಸೀರಿಯಸ್ ಆಗಿದೆ. ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ ನಿನ್ನ ಹತ್ರ ಮಾತಾಡ್ತೀನಿ ಕಣ. ಮೊದ್ಲು ನನ್ಗೆ ಉತ್ತರ ಕೊಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಇಲ್ಲ ಸ್ಮಶಾನ ಕರ್ಕೊಂಡು ಹೋಗ. ಕಿರ್ಚಾಡಿದ್ರೆ ಹೆದರ್ಕೋತೀವಿ ಅನ್ಕೊಂಡಿದ್ಯಾ? ತಗ್ಯೋ ಕೈ, ನಮ್ಗೂ ಕಿರ್ಚಾಡಕ್ ಬರುತ್ತೆ. ಏಯ್ ಎತ್ತೋ ಗಾಡಿನ. ನೋಡು, ಮದ್ವೆ ಈಗಲ್ಲ ಅಂದ್ರೆ ಇನ್ನೊಂದ್ ದಿವಸ ಮಾಡ್ಕೋಬಹುದು. ಹೋಗ್ತಿರೋ ಜೀವನ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಇಲ್ಲಿರೋರ್ದೆ ಜೀವ ಅನ್ನೋದಾದ್ರೆ ಹರಣಿ ಹೊಟ್ಟೆಲ್ ಬೆಳಿತಾ ಇರೋದ್ ಪಾರ್ತೆ ನಿಮ್ ಗಿಡನ, ಅದನ್ನು ಜೀವನೇ ತಾನೇ. ನೋಡು, ಈಗ ಏನಾದ್ರೂ ಇದು ಕಡ್ಡ ಬಂದ್ರೆ ನಿನ್ನ ಸಾಯಿಸಿ ನನ್ನ ತಂದೆನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಪ್ಲಾನ್ ಎಲ್ಲ ಚೆನ್ನಾಗಿ ಹಾಕಿದೀರಾ. ನಮಗ್ ಮಾತು ಕೊಟ್ಟು ಈ ತರ ನಾಟಕ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರಿ. ಮೊದ್ಲು ನನ್ಗೆ ಉತ್ತರ ಕೊಟ್ಟು ಆಮೇಲೆ ಹೆಜ್ಜೆ ಇಡು, ಇಲ್ಲ ಅಂದ್ರೆ ಇಲ್ಲಿಂದ ಅಲ್ಗಾಡಕ್ಕೂ ಬಿಡಲ್ಲ. ಮದ್ವೆ ನಡೆಯುತ್ತೆ, ಆದ್ರೆ ಈಗಲ್ಲ. ನೀನ್ ಅನ್ಕೊಂಡಾಗೆ ಆಗ್ಬೇಕು ಅಂದ್ರೆ ಅದೇನ್ ಮಾಡ್ಕೋತೀಯ ಮಾಡ್ಕೋ. ಹೋಗೋ ಹೋಗೋ, ಹೋಗಲೇ. ಅಪ್ಪ 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 ಅಪ್ಪಯ್ಯ. ಏ ನೀಲಾಂಬರಿ, ನನ್ನನ್ನೇ ಹಾಕೊಳ್ತೀಯ? ಅಮ್ಮ ಅತ್ತೆ ಅತ್ತೆ ನಿಂತ್ಕೊಳ್ಳಿ ಅತ್ತೆ. ಅತ್ತೆ ಅಮ್ಮ ಅತ್ತೆ. ಅಯ್ಯೋ ಅಮ್ಮ, ಬಾಗಿಲು ತೆಗಿಯಮ್ಮ. ಅಮ್ಮ ಅತ್ತೆ, ಬಾಗಿಲು ತೆಗೀರತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಬಾಗಿಲು ತೆಗಿ. ಅತ್ತೆ, ನೀವ್ ಇಷ್ಟ ಬೇಗ ಸೋಲೊಪ್ಕೊಡಲ್ಲ ಅಂತ ನನ್ಗೆ ಗೊತ್ತಿದೆ ಅತ್ತೆ. ನಾವು ಕೂತ್ಕೊಂಡು ಮಾತಾಡ್ಬೋದು. ಈ ವಿಷಯ ಇಲ್ಲಿಗೆ ಮುಗ್ದಿಲ್ಲ ಅತ್ತೆ. ಪ್ಲೀಸ್ ಬಾಗಿಲು ತೆಗಿರಿ. ಮಾಯಾ, ನೀನ್ ಹೋಗ್ಬಿಟ್ಟ ನಂಗೆ ಫೋನ್ ಮಾಡು, ಬೇಗ ಹೋಗು. ಸರಿ ಅದ್ಗೆ. ಅಮ್ಮ ಯಾರು ಇಲ್ಲ, ನಾನು ಒಬ್ಳೇ ಇರೋದು. ಬಾಗಿಲು ತೆಗಿಯಮ್ಮ. ಅಮ್ಮ ಬಾಗಿಲು ತೆಗಿಯಮ್ಮ. ಅಮ್ಮ ಅಮ್ಮ, ಅಪ್ಪ ಹೇಳಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ? ಯೋಚನೆ ಮಾಡ್ಬೇಡಮ್ಮ, ಯಾವ್ದಾದ್ರು ಒಂದ್ ದಾರಿ ಇದ್ದೇ ಇರುತ್ತೆ. ನನ್ನ ಯೋಚನೆ ಎಲ್ಲ ಮುತ್ತು ಬಗ್ಗೆ ಶರ್ಮಿಳಾ. ನಿಮ್ಮಪ್ಪನ ಬಗ್ಗೆ ಆಗ್ಲಿ, ನಿಮ್ಮಪ್ಪ ಆಡಿರೋ ಮಾತಿನ ಬಗ್ಗೆ ಆಗ್ಲಿ ಅಲ್ಲ. ಈ ವಿಚಾರವಾಗಿ ಮುತ್ತು ನಡವಳಿಕೆ ಹೇಗಿದೆ ಅನ್ನೋದು ನಾನು ತಿಳ್ಕೋಬೇಕು. ಯಾಕೆ ಅಂದ್ರೆ ನನ್ನ ಕನಸಿನ ಸೌಧ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಪಟ್ಟು ಕಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಎಲ್ಲಿ ಆ ಸೌಧ ಒಂದೇ ಸಲ ಕುಸಿದು ಬಿದ್ದೋಗುತ್ತೋ ಅನ್ನೋ ಯೋಚನೆ ಆಗಿದೆ. ಮುತ್ತು ಮನೆಗೆ ಬಂದಮೇಲೆ ಅವನ ನಡವಳಿಕೆ ಹೇಗಿರುತ್ತೆ, ಅವನ ಮಾತುಕತೆ ಹೇಗಿರುತ್ತೆ ಅನ್ನೋದು ನಿಮಿಷ ನಿಮಿಷಕ್ಕೂ ನನಗೆ ಗೊತ್ತಾಗಬೇಕು. ಸರಿಮ್ಮ. ಅವನು ನನ್ನ ಹತ್ರ ಬಂದು, ಚಿಕ್ಕಮ್ಮ, ಅಪ್ಪ ಹೇಳಿದ್ದೆಲ್ಲ ತಪ್ಪು. ನನಗೆ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ ಚಿಕ್ಕಮ್ಮ. ಹಾಗಂತ ನನ್ನ ಹತ್ರ ಹೇಳಿದ್ರೆ ಅವನು ಬದಲಾಗಿಲ್ಲ ಅಂತ ಅರ್ಥ. ಇಲ್ಲ ಅಂದ್ರೆ ಅಲ್ಲಿ ಏನೋ ಮಸಲತ್ತು ನಡೆದಿದೆ ಅಂತ ಅರ್ಥ. ಒಂದು ವೇಳೆ ನನ್ನನ್ನು ಮಾತಾಡಿಸದೆ ಅವ್ನು ನೇರವಾಗಿ ಅವನ ರೂಮ್ಗೆ ಹೋದ ಅಂದರೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಬಂದಿದೆ ಅಂತ ಅರ್ಥ. ಮುತ್ತು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೇ ಈಗ ನನ್ನ ಮುಂದಿರೋ ದೊಡ್ಡ ಪ್ರಶ್ನೆ. ಅಣ್ಣ ಬಂದ ಕೂಡಲೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಮ್ಮ. ಆದರೆ ಒಂದು ಮಾತು, ಯಾರೇ ನಿನ್ನ ವಿರುದ್ಧ ನಿಂತರು ನಾನು ಬೈರ ಮಾತ್ರ ಯಾವಾಗಲೂ ನಿನ್ನ ಪರವಾಗೇ ಇರ್ತೀವಮ್ಮ. ಅಪ್ಪನ ವಿಷಯಕ್ಕೆ ನೀನು ತಲೆ ಕೆಡ್ಸ್ಕೋಬೇಡ. ಇವನನ್ನ ಅಪ್ಪ ಅಂತ ಹೇಳೋದಿಕ್ಕೆ ಅಸಹ್ಯ ಆಗತ್ತೆ.
ನೀನ್ ನೀಲಾಂಬರಿ ಬಗ್ಗೆನೆ ಪಿತೂರಿ ಮಾಡ್ತೀಯಾ? ನೀನ್ ನೀಲಾಂಬರಿ ತಂಟೆಗೆ ಬಂದ್ರೆ ಅಪ್ಪ ಮಕ್ಕಳನ್ನ ಇಬ್ಬರನ್ನು ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಅಮ್ಮ ಅಮ್ಮ ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ನಾನು ಮುತ್ತಣ್ಣ ಬಣ್ಣ ಅಂತ ನೋಡ್ತೀನಿ. ಕೂತ್ಕೋ ಅಮ್ಮ, ನೀನು ಕೂತ್ಕೋ. ಡಾಕ್ಟರ್, ಎಸ್ ಅಪ್ಪ ಹೇಗಿದ್ದಾರೆ? ವಿಷ ಎಲ್ಲ ತೆಗ್ದಿದ್ದೀವಿ. ಪ್ರಾಣಕ್ಕೇನು ಅಪಾಯ ಇಲ್ಲ. ಪ್ರಜ್ಞೆ ಬರೋದು ಸ್ವಲ್ಪ ಟೈಮ್ ಆಗುತ್ತೆ. ಪ್ರಜ್ಞೆ ಬಂದ್ಮೇಲೆ ತಿಳಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಮುತ್ತು, ದೇವ್ರ ದೊಡ್ಡವನ್ ಕಣ. ಅಪ್ಪಂಗೇನು ಆಗಿಲ್ಲ. ರಕ್ತ ಬಂತಿ ನೋಡ್ಬಿಟ್ಟು ಭಯ ಆಗ್ಬಿಡಿತು. ಆ ತಾಯಿ ಚಾಮುಂಡಿ ನಮ್ಮ ಮಾವಯ್ಯನ ಪ್ರಾಣ ಉಳಿಸ್ಬಿಟ್ಲು. ಅವಳನ್ನ ಬೇಡ್ಕೊಂಡ್ರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ನಿಮ್ಮನ್ನ ಮದುವೆ ಆಗೋ ಅರ್ಹತೆ ನನಗಿಲ್ಲ ಮಾವ. ಗರ್ಭಕೋಶಕ್ಕೆ ಪೆಟ್ಟಾಗಿರೋದ್ರಿಂದ ಡಾಕ್ಟ್ರು ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಮಾವ. ಬೆಳ್ಳಿ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಯಾವ ಸುಳ್ಳು ಮಾವ? ಆಗ್ಲೇ ಮಕ್ಕಳಾಗಲ್ಲ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಅದು ಸುಳ್ಳಲ್ಲ ಮಾವ, ನಿಜಾನೇ. ಗರ್ಭಕೋಶಕ್ಕೆ ಪೆಟ್ಟಾಗಿ ಇನ್ಮೇಲೆ ಯಾವತ್ತೂ ಮಕ್ಕಳಾಗಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇಂಥ ವಿಷಯಗಳನ್ನ ಡಾಕ್ಟರ್ ಪೇಷಂಟ್ ಹತ್ರ ಹೇಳಲ್ವಲ್ಲ? ಅತ್ತೆ ಹತ್ರನೂ ಹೇಳ್ದೆ, ನನ್ನ ಹತ್ರನೂ ಹೇಳ್ದೆ, ನಿನ್ನ ಹತ್ರ ಯಾಕೆ ಹೇಳಿದ್ರು? ಈ ವಿಷಯನ ನಿಮ್ಗಾಗ್ಲಿ ಅಮ್ಮಂಗಾಗ್ಲಿ ತಿಳಿಸಿದ್ರೆ ಅವ್ರು ಅದನ್ನ ಮರ್ಸೋಕ್ ಪ್ರಯತ್ನ ಪಡ್ತಾರೆ ಹೊರತು ತಿಳಿಸೋ ಪ್ರಯತ್ನ ಮಾಡಲ್ಲ. ಮದುವೆಗೆ ಮುಂಚೆ ಈ ವಿಷಯ ತಿಳಿದೇ ಇದ್ರೆ ಮುಂದೆ ತೊಂದರೆ ಆಗತ್ತೆ ಅಂತ ಡಾಕ್ಟ್ರೇ ಹೇಳಿದ್ರು ಮಾವ. ಇಷ್ಟು ಚೆನ್ನಾಗಿ ಕಾರಣಗಳು ಹೇಳಿದಾರಲ್ಲ, ಅಂತ ಡಾಕ್ಟರ್ ಸಿಗೋದು ಕಷ್ಟ ಅನ್ಸುತ್ತೆ. ಬೆಳ್ಳಿ ಮಾವ, ಆ ಡಾಕ್ಟರ್ ಯಾರು ಅಂತ ನೋಡ್ಬೇಕಲ್ಲ, ಸ್ವಲ್ಪ ಎಲ್ಲಿದ್ದಾರೆ ತೋರಿಸ್ತೀಯಾ? ನಡಿ ತೋರಿಸು. ಅಜ್ಜಿ, ನಾ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಡ್ರಿ. ಮಾವ, ಯಾರಿವರು? ಏನ್ ಮಾಡ್ತಿದ್ದೀರಾ? ಅಷ್ಟು ಗೊತ್ತಾಗಲ್ವಾ? ನಿನ್ನ ಮಗುವಿಂದ ನಮ್ಗೆ ಆಲ್ರೆಡಿ ತುಂಬ ಉಪಕಾರ ಆಗೋಗ್ಬಿಟ್ಟಿದೆ. ಅದಕ್ಕೆ ನಿನ್ನ ಮಗುಗೇನು ಆಗದೆ ಇರಲಿ ಅಂತ ಔಷಧಿ ಕೊಡ್ತಾರೆ. ಇಲ್ಲ, ನಾನು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ನಂಗೆ ಮಗು ಬೇಡ. ನಿನ್ನ ಮಾತು ಯಾರ್ಯಾರು ಕೇಳ್ತಾರೆ? ಅಜ್ಜಿ, ಔಷಧಿ ಕೊಡಿ. ಮಾವ ಬೇಡ ಮಾವ, ನಾನ್ ಮಾಡಿರೋ ತಪ್ಪಿಗೆ ಈ ಮಗು ಯಾಕೆ ಮಾವ ಶಿಕ್ಷೆ ಅನುಭವಿಸ್ಬೇಕು? ನಾನು ಈ ಮಗುನ್ ತೆಗ್ಸ್ಬಿಡ್ತೀನಿ. ಅಜ್ಜಿ ಅಜ್ಜಿ, ಇದಕ್ಕೇನಾದ್ರೂ ಔಷಧಿ ಇದ್ರೆ ಕೊಡಿ ಅಜ್ಜಿ. ಮಾವ ಮಾವ ಪ್ಲೀಸ್ ಮಾವ, ನಿಮ್ ಕೈ ಮುಗಿತೀನಿ ಮಾವ. ಬೇಡ ಮಾವ. ಮಾವ ಮಾವ ನೀನಾದ್ರೂ ಹೇಳಜ್ಜಿ. ಮಾವ ಮಾವ ಬೇಡ ಮಾವ, ಪ್ಲೀಸ್ ಮಾವ. ಮಾವ ನಿಮ್ ಕೈ ಮುಗಿತೀನಿ ಮಾವ, ದಯವಿಟ್ಟು ಬೇಡ ಮಾವ. ಮಾವ ಪ್ಲೀಸ್ ಮಾವ, ಬೇಡ. ಅಜ್ಜಿ ನೀನಾದ್ರೂ ಹೇಳಜ್ಜಿ. ಮಾವ ಬೇಡ ಮಾವ. ಅಜ್ಜಿ, ಕೈ ಹಿಡ್ಕೊಳ್ಳಿ. ಸುಮ್ಮನೆ ಬೇಡ ಮಾವ. ಅಜ್ಜಿ ಅಜ್ಜಿ ಬೇಡ. ಮಾವ ಬೇಡ ಮಾವ, ಕುಡಿಯಲ್ಲ. ಬೇಡ ಬೇಡ. ಪ್ರಪಂಚ
ತಾನೇ ನೋಡ್ದಿರೋ ಮಗುನ ಇಟ್ಕೊಂಡು ಹಿಂಗ್ ಆಟ ಆಡ್ಸ್ತಿದ್ದೀರಲ್ಲ, ನೀವೆಲ್ಲ ಮನುಷ್ಯ? ಮನುಷ್ಯರು ಅಂತ ಯಾರು ಹೇಳಿದ್ದು? ನಾವು ಕಟಕ್ರೆ. ಈಗ ಗಾಳಿ ಬೀಸೋ ಕಡೆ ತೂರ್ಕೋಬೇಕು, ಇಲ್ಲ ಅಂದ್ರೆ ನಮ್ಮನ್ನ ನೆರಳು ನೀರು ಇಲ್ಲದೆ ಇರೋ ಕಡೆ ಬಿಸಾಕ್ಬಿಡುತ್ತೆ. ಅದಕ್ಕೆ ಈ ಮಗುನ ಬಳಸ್ಕೊತಾ ಇರೋದು. ನಾನು ಈ ವಿಚಾರ ಮುತ್ತು ಮಾವಂಗೆ ಹೇಳ್ತೀನಿ. ಹೇಳಿದ್ರೆ ಮುಗಿಸ್ಬಿಡ್ತೀನಿ. ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ ಆಯ್ತಾ? ನಾನು ಭಯಂಕರ ಕೆಟ್ಟೋನು. ಮನೆಗೆ ವಾರಸ್ದಾರ ಬರ್ತಾನಂತಂದ್ರೆ ಎಲ್ರು ಖುಷಿ ಪಡೋದನ್ನ ನೋಡಿದ್ದೀನಿ. ಆದ್ರೆ ನೀವು ಈ ಮಗುನ ಇಟ್ಕೊಂಡು ಎಷ್ಟು ಲಾಭ ಬರುತ್ತೆ, ಎಷ್ಟು ನಷ್ಟ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಿದ್ದೀರಲ್ಲ. ಹೌದು, ಲೆಕ್ಕ ಹಾಕ್ತಿದೀವಿ ಏನಿವಾಗ. ಅದಲ್ಲದೆ ನಮಗ್ ಬರ್ಬೇಕಾಗಿರೋ ಆಸ್ತಿ ಬಗ್ಗೆ ಲೆಕ್ಕ ಹಾಕ್ತಿದೀವಿ ಹೊರತು ಬೇರೆಯವ್ರ ಆಸ್ತಿ ಮೇಲೆ ಏನ್ ಕಣ್ಣಾಗ್ತಿಲ್ವಲ್ಲ. ಸರಿಯಾಗಿ ಪಂಚಾಯ್ತಿ ಆಗಿದ್ರೆ ನಮ್ಮ ಆಸ್ತಿ ನಮ್ ಸೊತ್ತಾಗಿರೋದು ಎಲ್ಲ ನೀಲಂಬರಿಯಿಂದಾನೆ. ಯಾಕೆ ಮಾವ ಅವ್ರ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಾ? ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಎಲ್ರು ಒಟ್ಟಿಗಿರ್ಬೋದಲ್ವಾ? ಎಲ್ಲ ಒಟ್ಟಿಗಿರೋದಕ್ಕೆ ಝೂ ಅಲ್ಲಮ್ಮ, ಕಾಡು. ಇಲ್ಲಿ ಬೇಟೆ ಆಡಿದ್ರೇನೆ ಹೊಟ್ಟೆಗಿಟ್ಟು. ನೀವುಗಳು ಈ ತರ ಒತ್ತಡ ಹಾಕೋದಕ್ಕೇನೆ ಮುತ್ತು ಮಾವ 2ನೇ ಮದ್ವೆ ಮಾಡ್ಕೋತಿರೋದು. ಮುತ್ತು ಮಾವ ಮದ್ವೆ ಮಾಡ್ಕೊಂತಿರೋ ಆ ಮಾಯ ಕೆಟ್ಟವಳು. ಮುತ್ತು ಮಾವ ಯಾವುದೇ ಕಾರಣಕ್ಕೂ ಮಾಯನ್ ಮದ್ವೆ ಆಗ್ಬಾರ್ದು. ಹಾಗಿದನಾದ್ರೂ ಆದ್ರೆ ಅಲ್ಲ, ಹಾಗೆ ಆಗತ್ತೆ. ಈ ಮದ್ವೆ ನಡೆಯುತ್ತೆ. ನನಗ್ ಗೊತ್ತಿರೋ ಹಾಗೆ ಆ ಮುತ್ತು ಒಂದ್ಸರಿ ಮಾತು ಕೊಟ್ರೆ ಅದನ್ನ ಈಡೇರಿಸ್ತಾನೆ. ಅದಷ್ಟೇ ಅಲ್ಲ, ನಿಂದು ಬೈದೊಂದು ಮದ್ವೆ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ನೀನ್ ತೆಪ್ಪಕ್ ಬಿತ್ತಿರ್ಬೇಕು. ಅಮ್ಮ, ಏನಪ್ಪ? ಇವ್ರ ಮದ್ವೆ ನಡೆಯೋವರೆಗೂ ಏನು ಮಾಡ್ಕೊಳ್ದೆ ಇರೋವಾಗ ನೋಡ್ಕೊ. ಒಂದ್ ವೇಳೆ ಏನಾದ್ರೂ ಕಿರಿಕ್ ಮಾಡಿದ್ರೆ ನನಗೆ ತಿಳಿಸು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸರಿ ಮಾವ, ನಂಗೆ ಈ ಮಗು ಬೇಡ ಮಾವ, ನಾನು ಇದನ್ನ ತೆಗ್ಸ್ಬಿಡ್ತೀನಿ ಮಾವ. ಹೋಗೆ ಒಳಗೆ, ಮಾವ, ಹೋಗೆ ಒಳಗೆ. ನೋಡ್ದ್ಯಾಮ್ಮ, ನೋಡ್ದ್ಯಾ? ಅಕ್ಕನ ಮಗಳು ಅಂತ ಪ್ರೀತಿಯಿಂದ ನೋಡ್ಕೊಂಡಿದ್ಕೆ ನಮ್ಗೆ ಬೆದರಿಕೆ ಹಾಕ್ತಾಳೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ನಾನು ಅಪ್ಪನ್ಗೆ ಹೇಳಿ ಪಂಚಾಯತಿಗೆ ದೂರ ಕೊಟ್ಟು ಬರ್ತೀನಿ. ಆ ಮುತ್ತು ಮನೆಯವ್ರ ಪಂಚಾಯತಿಗೆ ಬಂದೇ ಬರ್ತಾರೆ. ಆ ನೀಲಾಂಬರಿ ಮತ್ತೆ ಮುತ್ತು ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಹಂಗ್ ಮಾಡ್ತೀನಿ, ನೋಡ್ತಾ ಇರೋ. ಹಾಂ ಹೇಳಿ ಸರ್. ಡಾಕ್ಟರ್ ಶಾಂತ ಅವರಿದ್ದಾರಾ? ಇಲ್ಲ ಸರ್, ಏನಾಗಬೇಕಿತ್ತು? ಅದು ನಮ್ಮ ಬೆಳ್ಳಿ ಇಲ್ಲೇ ಟ್ರೀಟ್ಮೆಂಟ್ ತಗೊಂತಿದ್ಲು. ಅವ್ರ ರಿಪೋರ್ಟ್ ಬಗ್ಗೆ ಸ್ವಲ್ಪ ವಿಚಾರಿಸಬೇಕಿತ್ತು. ಬೆಳಗ್ಗೆನೆ ಕೊಟ್ಟವಲ್ಲ. ಬೆಳ್ಳಿ ಮಾವ, ಅವತ್ತು ಡಾಕ್ಟರ್ ಏನು ಹೇಳಿದ್ರು ಅದು ಗೊತ್ತಾಗ್ಲಿಲ್ಲ. ಅಮ್ಮ ನಾನು ಇಲ್ಲಿಂದ ಹೊರಟ್ವಲ್ಲ, ಆಗ ಅದನ್ನ ಇಟ್ಕೋಬೇಕೋ ಬೇಡವೋ ಅಂತಾನೂ ಗೊತ್ತಾಗ್ಲಿಲ್ಲ. ಆಮೇಲೆ ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ. ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಯಾವಾಗ ಏನ್ ಕೇಳಿದ್ರು ಗೊತ್ತಿಲ್ಲ, ಮರ್ತೋಯ್ತು ಅನ್ನೋದೇ ಆಯ್ತು. ಬರೀ ದೇವ್ರ ಪೂಜೆ ಮಾಡ್ಕೊಂಡಿದ್ರಾಗಲ್ಲ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ತಿಳ್ಕೋಬೇಕು. ಇನ್ ಮುಂದೆ ನನ್ಗೆ ಹೇಳ್ದೆ ಕೇಳ್ದೆ ಏನು ಮಾಡೋ ಆಗಿಲ್ಲ, ತಿಳಿತಾ? ಸರಿ ಆಯ್ತು, ಅಳ್ಬೇಡ. ಇನ್ನೊಂದ್ಸರಿ ಈ ತರ ಮಾತಾಡಲ್ಲ. ಕಣ್ಣೀರ್ ಹಾಕಿದ್ ಸಾಕು, ಅಳು ನಿಲ್ಸ್ತೀಯಾ? ಈಗೇನು ನಿನ್ನ ಹತ್ರ ಸಾರಿ ಕೇಳೋದಲ್ದೆ ನಿನ್ ದೇವ್ರ ಹತ್ರನೂ ಕೇಳ್ಬೇಕಾ? ನೀವಿಷ್ಟು ಹೇಳಿದ್ರಲ್ಲ, ಅಷ್ಟೇ ಸಾಕು. ನಾನು ನನ್ನ ದೇವ್ರ ಹತ್ರ ಮಾತಾಡ್ಕೊಳ್ತೀನಿ. ಸಿಸ್ಟರ್, ಆ ರಿಪೋರ್ಟ್ ಇನ್ನೊಂದು ಕಾಪಿ ಬೇಕಿತ್ತು, ಕೊಡಕ್ಕಾಗತ್ತಾ? ಹಾಂ ಸರ್, ಡಾಕ್ಟ್ರನ್ನ ಕೇಳಿ ಹೇಳ್ತೀನಿ ಸರ್. ಸರಿ. ಷಣ್ಮುಗ, ಅವ್ರೇನು ಹೇಳ್ತಾರೆ ಅಂತ ಕೇಳ್ಕೊಂಬ. ನಾನು ಬಿಲ್ಡಿಂಗ್ ಕರ್ಕೊಂಡು ಮನೆಗೆ ಹೋಗಿರ್ತೀನಿ. ಆಯ್ತು, ಬಾ. ಅಣ್ಣ ಅಣ್ಣ, ಅಪ್ಪ ಹೇಗಿದ್ದಾರಣ್ಣ? ಕೊನೆ ಪಕ್ಷ ನೀನಾದ್ರೂ ಕೇಳ್ದಲ್ಲ, ಈ ಮನೇಲಿರೋರ್ಗೆ ಏನಾಗಿದೆ ಅಂತ. ಬದುಕಿದ್ದಾಗ ಯಾರು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಈಗ ಸಾಯೋ ಸ್ಟೇಜ್ಗೆ ಹೋದ್ರು ಯಾರು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಈ ಮನೇಲಿರೋರು ನಿಜವಾಗ್ಲೂ ಮನುಷ್ಯರೇನಾ ಅಥವಾ ಪ್ರಾಣಿಗಳ? ಪ್ರಾಣಿಗಳೇ ಎಷ್ಟೋ ಪರವಾಗಿಲ್ಲ, ತನ್ನ ಕಡೆಯವ್ರು ಸಾಯ್ತಿದ್ದಾರೆ ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ಉಳಿಸ್ಕೊಳಕ್ಕಾದ್ರೂ ಪ್ರಯತ್ನ ಪಡ್ತವೆ. ಮನುಷ್ಯರ ಮಾವ, ನೀವು ತುಂಬಾ ಟಯರ್ಡ್ ಆಗಿದ್ದೀರಾ ಅನ್ಸುತ್ತೆ. ಹೌದು, ಟಯರ್ಡ್ ಆಗಿದ್ದೀನಿ. ಈಗೇನ್ ಗ್ಲೂಕೋಸ್ ವಿಟಮಿನ್ ಮಾತ್ರ ಕೊಡ್ತೀಯಾ? ಇಲ್ಲ ತಾನೇ. ಮನೇಲಿ ಒಬ್ಬೊಬ್ರು ಒಂದೊಂಥರ, ಎಲ್ರನ್ನು ಸಂಭಾಳಿಸಿ ನಂಗೆ ಸಾಕಾಗೋಗಿದೆ. ನಿನ್ನ ಹತ್ರ ಇರೋ ಸೊಲ್ಯೂಷನ್ ಇದೆಯಾ? ಇಲ್ಲ ತಾನೇ. ಮತ್ ಸುಮ್ಮನೆ ಇರ್ಬೇಕು. ಈ ಟೈಮಲ್ಲಿ ಮಾವನ್ ಜೊತೆ ನಾನು ಕೋಪ ಮಾಡ್ಕೊಂಡ್ರೆ ಸರಿಯಾಗಲ್ಲ.
ಮಾವ, ನನಗೆ ಗೊತ್ತು ಈ ಮನೆಯವ್ರ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ ಅಂತ. ಆದರೆ ಮಾವ ಏನೋ ಹೇಳಿದ್ರು ಅಂತ ನೀವು ಈ ರೀತಿ ಕೋಪ ಮಾಡ್ಕೊಳ್ಳೋದು ಯಾರು ನ್ಯಾಯ ಹೇಳಿ? ಅದು ಸರಿನೋ ತಪ್ಪು ಅಂತ ನಮ್ಗಿನ್ನೂ ಗೊತ್ತಿಲ್ಲ ಅಲ್ವಾ? ಅದಲ್ಲದೆ ಹಸಿವಿದ್ದಾಗ ಕೋಪ ಜಾಸ್ತಿ ಅಂತ ನಾನು ಕೇಳಿದ್ದೀನಿ ಮಾವ. ನೀವು ಮೊದಲು ಬಂದು ಊಟ ಮಾಡಿ, ಆಮೇಲೆ ಕೂತ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾತಾಡೋಣ. ನನಗೆ ಹಸ್ವಿಲ್ಲ. ಹಸ್ವಿದ್ರು ಊಟ ಮಾಡಬೇಕು ಅಂತ ಅನ್ಸ್ತಾ ಇಲ್ಲ. ಅರ್ಥ ಆಯ್ತಾ? ಯಾಕೆ ಮಾವ? ನಿಮಗೇನು ಸರಿ ಅನ್ನಿಸ್ತಿಲ್ಲ ಅದನ್ನ ಬದಲಾಯಿಸಿ. ಯಾರು ತಪ್ಪು ಮಾಡಿದ್ದಾರೆ ಅನ್ಸುತ್ತೋ ಅವ್ರಿಗೆ ಶಿಕ್ಷೆ ಕೊಡಿ. ಅದನ್ನ ಬಿಟ್ಟು ನೀವು ಈ ಥರ ಹಠ ಹಿಡಿದ್ರೆ ಹೇಗೆ ಮಾವ? ಈಗ ಬಸವರಾಜು ಮಾವ ನಂಬಿರೋದು ನಿಮ್ಮನ್ನೇ. ನಮಗೋಸ್ಕರ ಅಲ್ಲ ಅಂದ್ರು ಅವ್ರಿಗೋಸ್ಕರನಾದ್ರೂ ನೀವು ಊಟ ಮಾಡಲೇಬೇಕು. ಪ್ಲೀಸ್ ಮಾವ, ಬನ್ನಿ. ಅಪ್ಪ ಹೇಳಿದ್ಮೇಲೆ ಈ ರೀತಿ ಯಾರಾದ್ರೂ ಕಾಳಜಿ ತೋರಿಸಿದ್ರೆ ಅನುಮಾನ ಬರುತ್ತೆ ಹೊರತು ಪ್ರೀತಿ ಹುಟ್ಟಲ್ಲ. ಈ ಮನೇಲಿ ಯಾರನ್ನೂ ನಂಬಾರ್ದು ಅನ್ಸ್ತಾ ಇದೆ. ಬೆಳ್ಳಿ ಮಾವ, ನನಗೆ ಹಸ್ವಾಗ್ತಾ ಇದೆ. ನನ್ನ ಮೇಲೆ ಇರ್ತೀನಿ, ಊಟ ತಗೊಂಡ್ ಬಾ. ನಮ್ಮ ಮೇಲೆ ಇಲ್ದೇ ಇರೋ ನಂಬಿಕೆ ಆ ಬೆಳ್ಳಿ ಮೇಲಿದ್ಯಾ? ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವಳು ನಿಮಗೆ ಹತ್ರ ಆಗೋಕೆ ನಾನು ಬಿಡಲ್ಲ. ಬೆಳ್ಳಿ, ನಿನಗೆ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳಿರ್ಲಿಲ್ವಾ? ಮತ್ತೆ ಯಾಕೆ ಕೆಲಸಗಳನ್ನೆಲ್ಲ ಮಾಡ್ತಿದ್ಯಾ? ಅಯ್ಯೋ ಮಾವ, ನೀವ್ ಹೇಳ್ದಾಗೆ ನಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಸುಮ್ನೆ ಕೂತು ಕೂತು ಡುಮ್ಮಗಾಗ್ತಾರಂತೆ. ಆಮೇಲೆ ಸಣ್ಣ ಆಗೋದು ತುಂಬಾ ಕಷ್ಟ ಆಗತ್ತಂತೆ. ಅದೆಲ್ಲ ಏನ್ ಬೇಡ, ಸುಮ್ಮನೆ ಕೂತ್ಕೋಬಾ ನೀನು. ಬಾ ಮಾಯಾ, ಬೆಳ್ಳಿಗೆ ಹುಷಾರಿಲ್ಲ, ಅವಳಿಗೆ ಪಪಾಯ ಜ್ಯೂಸ್ ಹೇಳು. ಸರಿ ಮಾವ. ನೀನ್ ಬಾ ಕೂತ್ಕೋ.